ಈ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಈ ಆರಾಧನೆ ನಮ್ಮನ್ನು ನಾವೇ ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕೃಪಾಭರಿತನು, ನಮ್ಮ ರಕ್ಷಕನು, ವಿಮೋಚಕನಾಗಿರುವ ಯೇಸು ಸ್ವಾಮಿಲಿ ತಂದೆಯಾದ ದೇವರೇ, ಈ ಬೆಳಗಿನ ಸಮಯಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ನಮ್ಮೆಲ್ಲರ ಬಾಳಿಗೆ ನೀನು ಅನುಗ್ರಹಿಸಿರುವಂಥ ಮತ್ತೊಂದು ಹೊಸ ವಾರಕ್ಕಾಗಿ ಸ್ತೋತ್ರ. ನಿನ್ನನ್ನು ಆರಾಧಿಸುವಾಗ, ಸ್ತುತಿಸುವಾಗ ನಮ್ಮ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ದೇವ ನೀನು ಸ್ವೀಕರಿಸು. ಆನ್ಲೈನ್ ಮೂಲಕವಾಗಿ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡು. ಅವರೊಂದಿಗೆ ದೇವ ನೀನು ಇದ್ದು ಎಲ್ಲ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿ ನೀನು ಮಹಿಮೆಯನ್ನು ಹೊಂದುತ್ತಾ ಪ್ರತಿಯೊಬ್ಬರನ್ನು ಹರಸು. ನೀನೇ ಈ ಆರಾಧನೆಯ ಪ್ರಾರಂಭವು ಅಂತ್ಯವಾಗಿ ನಡೆಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ದೇವರ ಮಹಿಮೆಗಾಗಿ ನಾವೆಲ್ಲರೂ 26ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 26 ಪ್ರೀತಿ ದಿವ್ಯ ರೂಪದಲ್ಲಿ ನನ್ನನ್ನುಂಟು ಮಾಡಿದೆ. ಹುದುವಾದ ದೇವರ ಆರಾಧಕಮ ಪುಸ್ತಕದ 123ನೇ ಪುಟವನ್ನು ಅನುಸರಿಸುವ ಪುಟ 123. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈಗಳಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ,
ಶುದ್ಧ ಹಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನೂ ಕ್ಷಮಿಸುವವನೂ ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ. ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸೋದಿಲ್ಲ. ಏಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ತಂದೆ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪ ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾ ಅತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ದೇವರ ಸನ್ನಿಧಾನದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎನ್ನುವಂತಹ ಆ ಅರಿವಿನ ಮೂಲಕ ನಾವು ತಿಳಿಯೋದೆಯೋ ನಮ್ಮ ಎಲ್ಲ ಬಲಹೀನತೆಗಳನ್ನು, ನಮ್ಮ ಎಲ್ಲ ತಪ್ಪು ದೋಷಗಳನ್ನು ದೇವರು ಮನ್ನಿಸಲೆಂಬುದಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. 151ನೇ ಸಂಗೀತದ ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಲ್ಲಿ ಪ್ರೀತಿಯುಳ್ಳ ಪರಲೋಕದ ತಂದೆಯ ದೇವರೇ, ಎಲ್ಲರನ್ನ ಪ್ರೀತಿ ಮಾಡುವವನು, ಎಲ್ಲರನ್ನ ಸಂತೈಸುವವನು, ಎಲ್ಲರನ್ನ ಕ್ಷಮಿಸುವಂಥ ದೇವರು ನೀನಾಗಿದ್ದೀ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ಹೃದಯದ ಅಂತರಾಳದಿಂದ ನಮ್ಮ ತಪ್ಪು ಅಪರಾಧಗಳನ್ನು ನಿನ್ನ ಮುಂದೆ ನಾವು ಒಪ್ಪಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸು, ತಿಳಿನೀರಿನಿಂದ ನಮ್ಮನ್ನು ಶುದ್ಧೀಕರಿಸು. ಒಳ್ಳೆಯ ಮನಸ್ಸನ್ನು, ಒಳ್ಳೆಯ ಆಲೋಚನೆಯನ್ನು, ಒಳ್ಳೆಯ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಅನ್ವಯಿಸಿ ನಾವು ನಿನ್ನನ್ನು ಮನಪೂರ್ವಕವಾಗಿ ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಿನ್ನ ವಾಕ್ಯದಂತೆ ಜೀವಿಸುವ ಹಾಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ನಮ್ಮನ್ನು ನಿನ್ನ ಬೆಳಕಿನ ದಾರಿಯಲ್ಲಿ ನಡೆಸಿ ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಮೂಲಕ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. ನಾವೆಲ್ಲರೂ ಒಟ್ಟಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವ ಹಾಗೆ 126ನೇ ಪುಟದಲ್ಲಿರುವ ಪಾಪದರಿಕೆಯ ಪ್ರಾರ್ಥನೆಯನ್ನು ಒಂದೇ ಮನಸ್ಸಿನಿಂದ ಅರಿಕೆ ಮಾಡುವ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. 70ನೇ ಸಂಗೀತದ ಒಂದು ಚರಣವನ್ನು ಹಾಡುವ. ಹಾ, ಎಂಥ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ. ಹಾ, ಎಂಥ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ.
ವಿಧದ ಆರಾಧನೆಗೆ ನೇಮಕವಾದ ಹಳೆಯ ಒಡಂಬಡಿಕೆಯ ವೇದ ಭಾಗವನ್ನು ಕೇಳಿಸಿಕೊಳ್ಳೋಣ. ನಮ್ಮ ಸಬ್ಬತ್ ದಿನದ ಉದಯದ ಆರಾಧನೆಗಾಗಿ ಮೊದಲನೇ ಪಾರಾಯಣಕ್ಕಾಗಿ ನೇಮಕವಾದ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಿಂದ 15 ವಚನದವರೆಗೆ ಪೂರ್ತಿಯಾಗಿ. ದಾನಿಯೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಿಂದ 15ರವರೆಗೆ ದೇವರ ವಾಕ್ಯವನ್ನು ಕೇಳೋಣ. ಇಬ್ರಿಯ ಯುವಕರು ರಾಜನ ಆಹಾರವನ್ನು ತ್ಯಜಿಸಿದ್ದು ಯಹೂದದ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ 3ನೆಯ ವರ್ಷದಲ್ಲಿ ಬಾಬೇಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಆಗ ಕರ್ತನು ಯಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಶಿನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಅನಂತರ ಆ ರಾಜನು ತನ್ನ ಕಂಚುಕಿಯಲ್ಲಿ ಮುಖ್ಯನಾದ ಆಶ್ಪೇನಜನಿಗೆ, ನೀನು ಇಸ್ರಾಯೇಲ್ಯರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದೀಯ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಇದಲ್ಲದೆ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಬಡಿಸುವ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಎಂಬ ಯಹೂದ್ಯರು ಸೇರಿದ್ದರು. ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಚರಚ್, ಅನನ್ಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರಿಟ್ಟನು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ಆಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡುವನೆಂದು ಭಯಪಡುತ್ತೇನೆ. ರಾಜನು ತನ್ನ ತಲೆಯನ್ನು ತೆಗೆಸಲು ಕಾರಣರಾದಿರಿ ಎಂದು ಹೇಳಿದನು. ದಾನಿಯೇಲನು ತನ್ನನ್ನು ಹನನ್ಯ, ಮಿಶಾಯೇಲ, ಅಜರ್ಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷನು ನೇಮಿಸಿದ್ದ ವಿಚಾರಕನಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿ ಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು. ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಬಿನ್ನವಿಸಲು ಅವನು ಅವರ ಬಿನ್ನಹಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು. ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು ಎಂಬುವಂಥದ್ದು. ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 27ನೆಯ ಕೀರ್ತನೆಯನ್ನು ಹಾಡುವ 27ನೆಯ ಸಂಕೀರ್ತನೆ, ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ. ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ. ಮಿತಿಯಿಲ್ಲದ ದೇವಸುತನು ರಕ್ಷಕನಾಗಿ ಸೃಷ್ಟಿಯವರೆಲ್ಲ ಗತಿಯುಂಟು ಮಾಡಿತು. ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ ಕರ್ತನಾದೇಸು ಅತಿಶಯ ವರವಲ್ಲವೇ.
ಪಾಪಿಷ್ಟಿಯವರೆಲ್ಲರೂ ಪಾಪದಿಂದ ನರಕ ಪಾತ್ರರಾದರು, ಪಾಪದಿಂದ ನರಕ ಪಾತ್ರರಾದರು, ಪಾಪದಿಂದ ನರಕ ಪಾತ್ರರಾದರು. ವರಮುಕ್ತಿ ಮಾರ್ಗವನರಿಯದೆ ಅಲೆಯಲು ಕರುಣಿಯದೇಸುವು ಪೊರೆಯ ಬಲಿಯಾದದ್ದು. ಅತಿಶಯ ವರವಲ್ಲವೇ ಕರ್ತನರಿಸು, ಅತಿಶಯ ವರವಲ್ಲವೇ ಕರ್ತನರಿಸು, ಅತಿಶಯ ವರವಲ್ಲವೇ ಕರ್ತನರಿಸು, ಅತಿಶಯ ವರವಲ್ಲವೇ. ತೋರುವ ಕಿಲ ವಸ್ತುವು ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು. ಮೂರು ಲೋಕದೊಳಿಹಾಸರ ಸೃಷ್ಟಿಗಳೆಲ್ಲ ನಿರಕ್ಷಗೆ ಸರಿ ಬಾರವುದು ಸತ್ಯ. ಅತಿಶಯ ವರವಲ್ಲವೇ ಕರ್ತನದಿಸು, ಅತಿಶಯ ವರವಲ್ಲವೇ ಕರ್ತನದಿಸು, ಅತಿಶಯ ವರವಲ್ಲವೇ ಕರ್ತನದಿಸು, ಅತಿಶಯ ವರವಲ್ಲವೇ. ಈ ಆರಾಧನೆ ನೇಮಕವಾದ ಸುವಾರ್ಥ ಪಾರಣವನ್ನು ನಾವೀಗ ಕೇಳಿಸಿಕೊಳ್ಳೋಣ. ನಮ್ಮ ಎರಡನೇ ವೇದ ಪಾರಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31ರಿಂದ 33 ವಚನಗಳು. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31ರಿಂದ 33 ವಚನಗಳು. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಗೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿ ಆಯಿತು ಎಂಬುದೇ. ನಾವೆಲ್ಲರೂ ನಂಬಿರುವಂಥ ನಮ್ಮ ವಿಶ್ವಾಸವನ್ನು ಅಪೊಸ್ತಲರ ವಿಶ್ವಾಸ ಸೂತ್ರದ ಮೂಲಕ ಅರಿಕೆ ಮಾಡುವ, ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಣ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತಿಯಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರುಗಳಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂದು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಪ್ರಾರ್ಥನಾ ಪೂರ್ವಕವಾಗಿ 35ನೇ ಸಂಗೀತದ ಒಂದು ಚರಣ ಹಾಡೋಣ. ಈವರೆಗೆ ನಮ್ಮ ದೇವರು ಸಹಾಯ ಮಾಡಿದ್ದಾನೆ. ಪರಾತ್ಪರನಾದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ,
ನಮ್ಮ ಸೃಷ್ಟಿಕರ್ತನೇ, ನಮ್ಮನ್ನು ಪರಿಪಾಲಿಸುವಂಥ ದೇವರು ನೀನಾಗಿದ್ದಿ ಸ್ವಾಮಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ನಿನ್ನ ಬಳಿಗೆ ನಾವು ಬರುತ್ತೇವೆ ಸ್ವಾಮಿ. ನಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿ ನಮಗೆ ಸುಕ್ಷೇಮವನ್ನು, ಆರೋಗ್ಯವನ್ನು ಅನುಗ್ರಹಿಸಿ ನಮ್ಮನ್ನು ಲೋಕದ ಜೀವನದಲ್ಲಿ ಕಾಪಾಡುವಂಥ ದೇವರಾಗಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ದಾಟಿದ ಎಲ್ಲ ದಿವಸಗಳಲ್ಲಿ ನಮ್ಮನ್ನು ಕಾದು ಕಾಪಾಡಿದ್ದಿ. ವಿಶೇಷವಾಗಿ ಸ್ವಾಮಿ, ಈ ದಿನಗಳಲ್ಲಿ ತಮ್ಮ ಜನ್ಮದಿನವನ್ನು, ಮದುವೆ ವಾರ್ಷಿಕೋತ್ಸವವನ್ನು ಕಂಡು ಹೊಸ ವರ್ಷಕ್ಕೆ ಹೋಗುವಾಗ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಅವರ ಜೀವನದಲ್ಲಿ ನೀನು ನೆಲೆಯಾಗಿರು. ನಿನ್ನ ಪ್ರೀತಿಯ ಪವಿತ್ರವಾದಂಥ ಕೈಗಳನ್ನು ಚಾಚಿ ಅವರ ತಲೆ ಮೇಲೆ ಇಟ್ಟು ಸ್ವಾಮಿ, ನಿನ್ನ ಕೃಪೆಯಿಂದ ತುಂಬಿಸು ಕರ್ತನೆ. ಎಲ್ಲ ಕೊರತೆಗಳನ್ನು ಹೋಗಲಾಡಿಸು, ಎಲ್ಲ ಬಲಹೀನತೆಗಳನ್ನು ಹೋಗಲಾಡಿಸು ಸ್ವಾಮಿ. ಅವರು ಆಲೋಚನೆ ಮಾಡುವಂಥ ಎಲ್ಲ ಸಂಗತಿಗಳಲ್ಲಿ ನಿನ್ನ ಆತ್ಮನ ಶಕ್ತಿಯಿಂದ ತುಂಬಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸು. ಎಲ್ಲ ಕುಂದು ಕೊರತೆ ಸಮಸ್ಯೆಗಳನ್ನು ಹೋಗಲಾಡಿಸು ಸ್ವಾಮಿ. ನಿನ್ನ ಪ್ರೀತಿಯಲ್ಲಿ ಅವರು ಜೀವನ ಮಾಡುವುದರ ಮೂಲಕವಾಗಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಿ ಜೀವಿಸುವ ಹಾಗೆ ಹೋಗುವಾಗಲೂ ಬರುವಾಗಲೂ ಅವರನ್ನು ಕಾದು ಕಾಪಾಡಿ ಈ ಲೋಕದಲ್ಲಿ ಮುಂದೆ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಮೂಲಕ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. ಪ್ರಾರ್ಥನಾ ಪೂರ್ವಕವಾಗಿ ಪವಿತ್ರ ಆತ್ಮಬ್ಬ ಈ ಸಂಗೀತವಾದ ಒಂದು ಚರಣವನ್ನು ಹಾಡಿಕೊಳ್ಳೋಣ. पवित्र आत्मा, पवित्र आत्मा, ना ಯೇಸುವಿನ ಮಹಿಮೆಗಾಗಿಯೇ ಜೀವಿಸ ಮಾಡಬ. ಪವಿತ್ರ ಆತ್ಮ, ಪವಿತ್ರ ಯೇಸುವಿನ ಮಹಿಮೆಗಾಗಿಯೇ ಜೀವಿಸ ಮಾಡಬ. ನಾ ನಿನಗಾಗಿಯೇ ಯೇಸು ನಿನಗಾಗಿಯೇ, ನಾ ನಿನಗಾಗಿಯೇ ಯೇಸು ನಿನಗಾಗಿಯೇ, ನಾ ನಿನಗಾಗಿಯೇ ಯೇಸು ನಿನಗಾಗಿಯೇ ಎಂಬಾಳ ಅರ್ಪಿಸುವೆ. ಪವಿತ್ರ ಆತ್ಮ, ಪವಿತ್ರ ಆತ್ಮ, ಯೇಸುವಿನ ಮಹಿಮೆಗಾಗಿಯೇ ಜೀವಿಸ ಮಾಡಬ. ಸರ್ವಶಕ್ತನಾದ ನಮ್ಮ ಸ್ವಾಮಿ, ತಂದೆ, ಕುಮಾರ, ಪವಿತ್ರಾತ್ಮನೇ, ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬಾ. ನಿನ್ನ ವಾಕ್ಯಗಳನ್ನು ಸ್ವಾಮಿ ನಾವು ಆಲಿಸುವಾಗ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಸಂಗಡ ನೀನು ಮಾತನಾಡು. ನಮ್ಮ ಜೀವನದಲ್ಲಿ ದೇವ ನೀನು ಮಾಡಿರುವಂಥ ಎಲ್ಲ ಮಹೋಪಕಾರಗಳನ್ನು ಸ್ಮರಿಸಿಕೊಳ್ತೇವೆ. ಈ ಸಮಯದಲ್ಲಿ ದೇವರೇ, ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ನಾವೇ ಬಲ ಹೊಂದಲಿಕ್ಕಾಗುವ ಹಾಗೆ ನಿನ್ನ ಆತ್ಮನ ಸಹಾಯವನ್ನು ದಯಪಾಲಿಸು. ಪ್ರಾಮುಖ್ಯವಾಗಿ ವಿವಿಧ ನಂಬಿಕೆಗಳ ಮಧ್ಯದಲ್ಲಿ ನಾವು ಜೀವಿಸುವಾಗ ನಮ್ಮ ಉಪಸ್ಥಿತಿಯನ್ನು ನಾವು ತಿಳಿದುಕೊಳ್ಳುವ ಹಾಗೆಯೂ ನಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಳುವ ಹಾಗೆಯೂ ನಿನ್ನ ವಾಕ್ಯಗಳಿಂದ ನಮ್ಮನ್ನು ಸಂತೃಪ್ತಿಪಡಿಸು. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ, ನಿನಗೆ ಮಾತ್ರ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಕರ್ತನೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಆನ್ಲೈನ್ ಮೂಲಕವಾಗಿ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಪ್ರತಿಯೊಬ್ಬರನ್ನು ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಪ್ರೀತಿಪೂರ್ವಕವಾದಂತಹ ಆದರದ ಸ್ವಾಗತವನ್ನು ಬಯಸ್ತೇನೆ ಮತ್ತು ಈ ದಿನದ ಶುಭಾಶಯಗಳನ್ನು ನಿಮಗೆ ನಾನು ಸಲ್ಲಿಸ್ತೇನೆ. ದೇವರ ಮಹಾಕೃಪೆಯಿಂದ ನಾವು ಈ ತಿಂಗಳ ಕೊನೆಯ ಭಾನುವಾರದ ಈ ಪರಿಶುದ್ಧ ಆರಾಧನೆಯಲ್ಲಿ
ನಾವು ಮನೆಗಳಲ್ಲಿ ಇದ್ದು ಭಾಗವಹಿಸ್ತಾ ಇದ್ದೇವೆ. ಈ ಆಗಸ್ಟ್ ತಿಂಗಳ ಕೊನೆಯ ಭಾನುವಾರ, ಈ ದಿನದಲ್ಲಿ ನಾವು ನಮ್ಮ ದಕ್ಷಿಣ ಭಾರತ ಸಭೆಗೆ ಅನುಗುಣವಾಗಿ ನಮ್ಮ ಒಂದು ಆಲ್ಮನಕ್ ಪ್ರಕಾರವಾಗಿ ನೇಮಕವಾದಂತಹ ಪ್ರಸ್ತಾಪದ ಒಂದು ವಿಷಯ ಕ್ರಿಶ್ಚಿಯನ್ ಪ್ರೆಸೆನ್ಸ್ ಇನ್ ಮಲ್ಟಿಫೇತ್ ಸೊಸೈಟಿ ಎಂಬುದಾಗಿ. ವಿವಿಧ ನಂಬಿಕೆಗಳ ಸಮಾಜದಲ್ಲಿ ಕ್ರೈಸ್ತ ಉಪಸ್ಥಿತಿ. ಹೇಗೆ ನಾವು ಕ್ರೈಸ್ತರಾಗಿ ಅನೇಕ ಧರ್ಮಗಳ ಮಧ್ಯದಲ್ಲಿ, ಅನೇಕ ನಂಬಿಕೆಗಳ ಮಧ್ಯದಲ್ಲಿ ನಮ್ಮ ಆ ಒಂದು ಇರುವಿಕೆಯನ್ನು ನಾವು ಪ್ರಕಟಿಸ್ತೇವೆ. ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ನಮ್ಮ ಸಮಾಜ ಬಹು ನಂಬಿಕೆಗಳ ಒಂದು ಸಮಾಜ, ಅಥವಾ ನಮ್ಮ ಸಮಾಜ ಅನ್ನೋದಕ್ಕಿಂತಲೂ ಕೂಡ ನಮ್ಮ ಇಡೀ ಪ್ರಪಂಚ, ಅದರಲ್ಲೂ ಪ್ರಾಮುಖ್ಯವಾಗಿ ನಮ್ಮ ಭಾರತ ದೇಶ ಅನೇಕ ಧರ್ಮಗಳಿಂದ ಕೂಡಿರುವಂಥ ಒಂದು ದೇಶ. ವಿವಿಧ ಧರ್ಮಗಳು, ಇದರ ಮಧ್ಯೆ ನಾವು ಜೀವನ ಮಾಡ್ತಿದ್ದೇವೆ. ನಮ್ಮ ಮನೋಭಾವನೆಗಳು, ನಮ್ಮ ದೃಷ್ಟಿಕೋನಗಳು, ನಮ್ಮ ಸೌಹಾರ್ದ ಭಾವನೆ, ನಮ್ಮ ಸದ್ವರ್ತನೆ, ನಮ್ಮ ಸೌಜನ್ಯತೆ ಎಲ್ಲಿ ಬದಲಾಗುತ್ತಾ ಬಂದಿದೆ ಎನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಒಂದು ಕಾಲದಲ್ಲಿ ಬಹಳ ಒಂದು ನಕಾರಾತ್ಮಕವಾದಂತಹ ಪದಗಳನ್ನು ಬಳಸ್ತಾ ಇದ್ರು. ಅದು ಪ್ರಾಮುಖ್ಯವಾಗಿ ನಮ್ಮ ಭಾರತ ದೇಶಕ್ಕೆ ಮಿಷನರಿಗಳು ಸೇವೆ ಸಲ್ಲಿಸಲಿಕ್ಕೆ ಬಂದಾಗ ಆ ಮಿಷನರಿಗಳ ರಿಪೋರ್ಟ್ಗಳಲ್ಲಿ ಬರುತ್ತಿದ್ದಂಥ ಒಂದು ಪದ ಹೀದನ್ಸ್. ಹೀದನ್ಸ್ ಎನ್ನುವಂಥ ಒಂದು ಆಂಗ್ಲ ಭಾಷೆ ಪದ. ಹೀದನ್ಸ್ ಎಂಬುದಾಗಿ ನಾವು ಕನ್ನಡ ಭಾಷೆಗೆ ಅದನ್ನು ಹೇಳುವುದಾದರೆ ಅದು ಅನ್ಯ ಜನರು, ಅನ್ಯ ಜನಾಂಗದವರು ಎಂಬುದಾಗಿ. ಅನ್ಯರು, ಕ್ರೈಸ್ತರು, ಅನ್ಯರು ಎನ್ನುವಂಥ ಆ ಒಂದು ವಿಭಾಗವನ್ನು ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಆದರೆ ಇಟ್ ಹ್ಯಾಸ್ ಚೇಂಜ್ ನಾವು, ಬದಲಾಗಿದೆ. ಸತ್ಯವಿಧದಲ್ಲೂ ಕೂಡ ಅನ್ಯರು ಎಂಬುದಾಗಿ ಬರೆಯಲ್ಪಟ್ಟಂಥ ಸನ್ನಿವೇಶಗಳನ್ನು ನಾವು ಎಷ್ಟೋ ಕಡೆಗಳು ನೋಡ್ತೇವೆ. ಆದರೆ ಇದು ಒಂದು ರೀತಿ ನೆಗೆಟಿವ್ ವರ್ಡ್ ಇದು. ಆದರೆ ನಾವು ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮವನ್ನು, ಪ್ರತಿಯೊಬ್ಬ ವ್ಯಕ್ತಿಯ ನಂಬಿಕೆಯನ್ನು ನಾವು ಗೌರವಿಸುವಂಥದ್ದು ಮತ್ತು ಎಷ್ಟ ಮಟ್ಟಿಗೆ ಆ ಒಂದು ಗೌರವ ಭಾವದಿಂದ ನಾವು ಆ ವ್ಯಕ್ತಿಯನ್ನು ಗಮನಿಸುವಂಥದ್ದು, ನೋಡುವಂಥದ್ದು, ಕ್ರೈಸ್ತರಾಗಿ ನಮ್ಮ ವಿಶಿಷ್ಟತೆಯನ್ನು ನಮ್ಮ ಜೀವನ ಶೈಲಿಯ ಮೂಲಕವಾಗಿ ನಾವು ತೋರ್ಪಡಿಸುವಂಥದ್ದು ಭಾಳ ವಿಶೇಷ. ಅದರಲ್ಲೂ ಪ್ರಾಮುಖ್ಯವಾಗಿ ಈ ಒಂದು ಕೋವಿಡ್-19 ಸಿಚುವೇಷನ್ನಲ್ಲಿ, ಈ ಒಂದು ಬಹಳ ಮಹಾಮಾರಿಯ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಹೇಗೆ ನಾವು ನಮ್ಮನ್ನು ಮತ್ತು ಇತರರನ್ನು ನಾವು ನೋಡ್ತೇವೆ. ದೇವರು ನಮ್ಮನ್ನು ಕಾಪಾಡಿದ್ದಾನೆ, ಇತರರನ್ನು ಕಾಪಾಡಿಲ್ಲ. ನಮ್ಮ ದೇವರು ನಿಜ ದೇವರು, ನಮ್ಮ ದೇವರು ಜೀವಿಸುವ ದೇವರು. ಹೌದು, ಖಂಡಿತ ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ, ಇಲ್ಲ ಎಂಬುದಾಗಿಲ್ಲ. ಬದಲಾಗಿ ಹೇಗೆ ನಾವು ಅದನ್ನು ವ್ಯಕ್ತಪಡಿಸ್ತೇವೆ, ಹೇಗೆ ನಾವು ತೋರಿಸಿಕೊಡ್ತೇವೆ, ನಮ್ಮ ಆ ನಿಜ ದೇವರ ಇರುವಿಕೆಯನ್ನು ನಾವು ಎಷ್ಟು ಮಟ್ಟಿಗೆ ನಾವು ಹೇಳ್ತೇವೆ, ಬಹಳ ಪ್ರಾಮುಖ್ಯವಾದಂಥ ಒಂದು ಸಂದರ್ಭ. ಹೀಗಾಗಿ ಕ್ರಿಶ್ಚಿಯನ್ ಪ್ರೆಸೆನ್ಸ್ ಇನ್ ಮಲ್ಟಿಫೇತ್ ಸೊಸೈಟಿ ಎಂಬುದಾಗಿ ನಾವು ಹೇಳುವಾಗ ಎಷ್ಟು ಮಟ್ಟಿಗೆ ನಮ್ಮ ಈ ಕ್ರೈಸ್ತರ ಇರುವಿಕೆ ಅಥವಾ ನಮ್ಮ ಉಪಸ್ಥಿತಿ ಇದೆ ಆಲೋಚನೆ ಮಾಡೋಣ ಪ್ರಿಯರೇ. ಕ್ರೈಸ್ತ ಉಪಸ್ಥಿತಿಗಳು ಎಲ್ಲಿ ಎಲ್ಲಿ ಇದೆ ಎಂಬುದಾಗಿ ಹೇಳಿದ್ರೆ ಇದೆ, ಖಂಡಿತವಾಗಿ ಇಲ್ಲ. ಹೆಸರುಗಳಲ್ಲಿದೆ. ವಿ ಹ್ಯಾವ್ ಅ ಕ್ರಿಶ್ಚಿಯನ್ ನೇಮ್ಸ್. ಚಂದವಾದಂತಹ ಆ ಒಂದು ಕ್ರೈಸ್ತರ ಆ ಹೆಸರುಗಳನ್ನು ನಾವು ಹುಡುಕಿ ಇಡ್ತೇವೆ. ಬಿಬ್ಲಿಕಲ್ ನೇಮ್, ಸತ್ಯವೇದ ಆಧಾರಿತವಾದಂಥ ಹೆಸರುಗಳನ್ನು ಇಟ್ಕೊಳ್ತೇವೆ. ಅಥವಾ ನಾವು ಹಾಕಿಕೊಳ್ಳುವಂತಹ ಆ ಬಟ್ಟೆಗಳು, ಇವರು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಂಥ ಆ ಒಂದು ಹೊರ ತೋರಿಕೆಗಳ ರೀತಿಯೂ ಕೂಡ ಇದೆ. ಆದರೆ ಆ ಕ್ರೈಸ್ತತ್ವ ಎಂಬುದಾಗಿ ಹೇಳುವಾಗ let us not deny the fact
ನಾವು ಒಂದು ಸತ್ಯವನ್ನು ಮಾತ್ರ ಮರೆಮಾಚದೆ ಹೇಳಬೇಕು. ಅನ್ಯಾಯ, ಭ್ರಷ್ಟಾಚಾರ, ಕೋರ್ಟ್ ಕೇಸ್ಗಳು, ರಾಜಕೀಯ ಪಿತೂರಿಗಳು, ಒಳಜಗಳಗಳು, ಇಂತಹ ಅನೇಕ ಆ ಒಂದು ಬಲಹೀನತೆಗಳು ಕ್ರೈಸ್ತತನವನ್ನು ಕೆಡಿಸ್ತಾ ಇದೆ. ಸಭೆಯಲ್ಲಿ, ಕುಟುಂಬಗಳಲ್ಲಿ, ಡಯಾಸಿಸ್ಗಳಲ್ಲಿ, ಸಿನಾಡ್ಗಳಲ್ಲಿ, ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಇಂತಹ ವಿಪರ್ಯಾಸವನ್ನು ಗಮನಿಸ್ತೇವೆ. ದೆನ್ ವೇರ್ ಈಸ್ ದ ಕ್ರಿಶ್ಚಿಯನ್ ಪ್ರೆಸೆನ್ಸ್ ಇನ್ ದಿಸ್ ಮಲ್ಟಿ ಫೇತ್ ಸೊಸೈಟಿ? ವಿ ನೀಡ್ ಟು ಕ್ವೆಶ್ಚನ್ ಅವರ್ಸೆಲ್ಸ್. ಸಭಾಪಾಲಕರುಗಳಾಗಿ, ಸೇವಕಿಯರಾಗಿ ಮತ್ತು ಪ್ರಾಮುಖ್ಯವಾಗಿ ಯೇಸುವನ್ನು ನಂಬುವಂತಹ ವಿಶ್ವಾಸಿಯಾಗಿ ನಮ್ಮ ಇರುವಿಕೆಯನ್ನು ನಾವು ಈ ಒಂದು ಬಹು ನಂಬಿಕೆಗಳ, ಬಹು ಧರ್ಮದ ಮಧ್ಯೆ ಹೇಗೆ ನಾವು ತೋರಿಸ್ಕೊಳ್ತೇವೆ ಪ್ರಿಯರೇ? ಇಟ್ ಇಸ್ ಅ ಬಿಗ್ ಚಾಲೆಂಜ್, ದೊಡ್ಡ ಒಂದು ಸವಾಲು. ಬಟ್ ವಿ ನೀಡ್ ಟು ಆನ್ಸರ್ ಫಾರ್ ದಿಸ್. ನಾವು ಉತ್ತರ ಕೊಡಲೇಬೇಕು. ಅದಕ್ಕೆ ಯೇಸು ಸ್ವಾಮಿಯಿಂದ ಮಾತು ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 27ನೇ ವಚನ, 28ನೇ ವಚನ. ಪ್ರಾಬಬಲಿ, ಬಹುಶಃ ಈ ಒಂದು ವಚನ ನಮಗೆ ಒಂದು ವೇಳೆ ಕಹಿ ಅನ್ನಿಸ್ಬೋದು. ಈ ಒಂದು ವಚನ ಒಂದು ವೇಳೆ ನಮ್ಮ ಜೀವನದಲ್ಲಿ ನಾವು ಅಲ್ಲ ಎಂಬುದು ಅಂದ್ಕೊಳ್ಬೋದು. ಆದರೆ ಯೇಸು ಸ್ವಾಮಿ ಹೇಳಿದಂಥ ಮಾತು ಸತ್ಯ. 23ನೇ ಅಧ್ಯಾಯದ ಮತ್ತಾಯನ ಸುವಾರ್ತೆ 27ನೇ ವಚನ, 28ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಈ ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದ ತುಂಬಿರುತ್ತೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ, ಸರಿ. ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಈ ಮಾತು ಯೇಸುಸ್ವಾಮಿ ಕಠಿಣವಾಗಿ ಆ ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ ಬಳಸುವಂಥದ್ದಾದರೆ ಈ ಹೊತ್ತು ಒಂದು ವೇಳೆ ಪ್ರಿಯರೇ ನಮಗೂ ಕೂಡ ಅನ್ವಯಿಸ್ತದೆ. ನಾನಾಗಲೇ ಹೇಳಿದೆ, ನಾವು ಉಡುವಂಥ ಬಟ್ಟೆಗಳಿಂದಲ್ಲ, ನಾವು ಇಟ್ಟುಕೊಳ್ಳುವಂಥ ಹೆಸರುಗಳಿಂದ ನಾವು ಕ್ರೈಸ್ತರೆಂಬುದಾಗಿ ನಮ್ಮನ್ನು ಪರಿಗಣಿಸುವುದಿಲ್ಲ. ಬದಲಾಗಿ ನಮ್ಮ ದಾನ ಧರ್ಮಗಳಿಂದ ನಮ್ಮನ್ನು ಅವರು ಕ್ರೈಸ್ತರೆಂಬುದಾಗಿ ಹೇಳುವುದಿಲ್ಲ. ಆದರೆ ಹೇಗೆ ನಮ್ಮನ್ನು ಜನರು ಕ್ರೈಸ್ತರು ಎಂಬುದಾಗಿ ಪರಿಗಣಿಸ್ತಾರೆ, ನಮ್ಮ ಕ್ರೈಸ್ತತನವನ್ನು ನಾವು ಹೇಗೆ ಈ ಬಹು ಧರ್ಮಗಳ ಮಧ್ಯದಲ್ಲಿ ನಾವು ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಈ ಬೆಳಗಿನ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ ಪ್ರಿಯರೇ. 2 ವಾಕ್ಯ ಭಾಗಗಳನ್ನು ಕೇಳಿಸಿಕೊಂಡೆವು. ದಾನಿಯೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 1ರಿಂದ 16 ವಚನ ಮತ್ತು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 31ರಿಂದ 36 ವಚನ. ಆದರೆ ನಮ್ಮ ದಕ್ಷಿಣ ಭಾರತೀಯ ಆ ಒಂದು ಆಲ್ಮನ ಪ್ರಕಾರವಾಗಿ ಮತ್ತೊಂದು ಕೂಡ ವಾಕ್ಯ ಭಾಗ ಇದೆ. ಅದು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದ 9ರಿಂದ 16 ವಚನ. ಈ 3 ಭಾಗಗಳಲ್ಲಿ ನಾವು ಗಮನಿಸುವಾಗ ವಿವಿಧ ನಂಬಿಕೆಗಳ ಅಥವಾ ವಿವಿಧ ಧರ್ಮಗಳ ಸಮಾಜದಲ್ಲಿ ನಾವು ಜೀವಿಸುವಾಗ ನಮ್ಮ ಉಪಸ್ಥಿತಿ ಏನು ಎನ್ನುವಂಥದ್ದನ್ನು ಗಮನಿಸಿಕೊಳ್ಳುವುದಾದರೆ ಪ್ರಿಯರೇ, 3 ಅಕ್ಷರಗಳನ್ನು, ಒಂದೇ ರೀತಿಯ ಅಕ್ಷರಗಳನ್ನು ನೋಡುವ. 3D ಎಂಬುದಾಗಿ ಹೇಳಿದಾದರೆ 3 ಡೈಮೆನ್ಷನ್ಸ್ ಎಂಬುದಾಗಿ ಹೇಳ್ತೇವೆ ನಾವು. 3 ದೃಷ್ಟಿಕೋನಗಳಿಂದ ನೋಡುವಂಥದ್ದು. ಆದರೆ ಈ ಬೆಳಗಿನ ಸಮಯಕ್ಕೆ ಈ 3 ಭಾಗಗಳಿಂದ, ವಾಕ್ಯ ಭಾಗಗಳಿಂದ 3D letters. What does this D stands for in the midst of this multi-faith society for a Christian? ಈ ನಮ್ಮ ವಿವಿಧ ನಂಬಿಕೆಗಳ ಮಧ್ಯದಲ್ಲಿ ನಮ್ಮ ಆ ಒಂದು ಕ್ರೈಸ್ತತನವನ್ನು, ಉಪಸ್ಥಿತಿಯನ್ನು ನಾವು ಈ D ಅಕ್ಷರಗಳ ಮೂಲಕ ಗಮನಿಸಿಕೊಳ್ಳುವ. ಮೊದಲನೇದಾಗಿ ನಾವು ಓದಿ ಕೇಳಿಸಿಕೊಂಡಂಥ ಹಳೆಯ ಒಡಂಬಡಿಕೆ ಭಾಗ ದಾನಿಯೇಲನ ಪ್ರವಾದ ಗ್ರಂಥ 1ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ. ಬೀಯಿಂಗ್ ಡಿವೌಟ್, ಭಕ್ತಿ ಸಂಪನ್ನನಾಗಿರುವುದು. ಎಲ್ಲ ಧರ್ಮಗಳು ಕೂಡ ಅವರವರ ಭಕ್ತಿಯನ್ನು ಹೇಳುವಂಥದ್ದೇ, ಎಲ್ಲ ಧರ್ಮಗಳು ಕೂಡ ಭಕ್ತಿಯನ್ನು ಪ್ರಬೋಧಿಸುವಂಥದ್ದೇ. ಭಕ್ತಿ ಮೂವ್ಮೆಂಟ್ ಎಂಬುದಾಗಿ ಹೇಳ್ತಾರೆ. ಆದರೆ ನಮ್ಮ ಭಕ್ತಿಗಳನ್ನು ನಾವು ಎಷ್ಟು ಮಟ್ಟಿಗೆ ನಾವು
ಸಮಂಜಸವಾಗಿ ಅದನ್ನು ನಾವು ಎತ್ತಿ ಹಿಡಿತೇವೆ. ನಮ್ಮ ಧಾರ್ಮಿಕ ಪದ್ಧತಿಗಳನ್ನು ನಾವು ಎಷ್ಟರ ಮಟ್ಟಿಗೆ ಆಚರಣೆಗಳ ಮೂಲಕ ಇದೇ ಸರಿ ಎಂಬುದಾಗಿ ಹೇಳ್ತೇವೆ. ಆಗಲೇ ವಾದ ವಿವಾದಗಳು, ಅನಿಸಿಕೆಗಳು, ಭಿನ್ನಾಭಿಪ್ರಾಯಗಳು ಅಥವಾ ಬೇರೆ ಬೇರೆ ರೀತಿಯಾದ ಚರ್ಚೆಗಳು ಇವೆಲ್ಲವುಗಳು ಸಹ ಪ್ರಾರಂಭವಾಗ್ತದೆ. ಆದರೆ ಇಲ್ಲಿ ಭಕ್ತಿ ಸಂಪನ್ನರಾಗುವಂಥದ್ದು ಎಂಬುದಾಗಿ ಗಮನಿಸುವುದಾದರೆ ದಾನಿಯೇಲನ ಜೀವನವನ್ನು ನಾವು ಗಮನಿಸಬೇಕು. ಈ ವಾಕ್ಯ ಭಾಗವನ್ನು ನಾವು ಎಷ್ಟೋ ಸಾರಿ ಓದಿದ್ದೇವೆ. ದಾನಿಯೇಲನ ಈ ಪ್ರವಾದನೆ ಗ್ರಂಥದಲ್ಲಿ 1ನೇ ಅಧ್ಯಾಯದ ಹಿನ್ನೆಲೆಯನ್ನು ನಾವು ಗಮನಿಸಬೇಕು. ಏನು ಇದು ಹಿನ್ನೆಲೆ? ಯೆರೂಸಲೇಮ್, ಆ ದೇವಾಲಯ, ಯೆರೂಸಲೇಮ್ ನಗರ ಅದು ಸೆರೆಯಾಗಿತ್ತು. ಅರಸರುಗಳ ದ್ವಿತೀಯ ಭಾಗದ 23ನೇ ಅಧ್ಯಾಯ, 24ನೇ ಅಧ್ಯಾಯ, 25ನೇ ಅಧ್ಯಾಯವನ್ನು ದಯವಿಟ್ಟು ನೀವು ಗಮನಿಸಿಕೊಳ್ಳಿ. ಇಲ್ಲಿ 25ನೇ ಅಧ್ಯಾಯಕ್ಕೆ ಬರುವಾಗ 8ನೇ ವಚನದಿಂದ 10ನೇ ವಚನದವರೆಗೆ ಅಷ್ಟು ಮಾತ್ರ ನಾನು ಓದ್ತೇನೆ. ಅದರಲ್ಲಿ ಹೇಳಿರುವಂಥ ಮಾತು, 5ನೇ ತಿಂಗಳಿನ 7ನೇ ದಿನದಲ್ಲಿ, ಅಂದರೆ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನ ಆಳ್ವಿಕೆಯ 19ನೆಯ ವರ್ಷದಲ್ಲಿ, ಬಾಬೇಲಿನ ಅರಸನ ಸೇವಕನೂ ಕಾವಲು ದಂಡಿನ ಅಧಿಪತಿಯೂ ಆಗಿದ್ದ ನೆಬೂಜರದಾವನೆಂಬುವನು ಯೆರೂಸಲೇಮಿಗೆ ಬಂದು ಯೆಹೋವನ ಆಲಯವನ್ನು, ಅರಮನೆಯನ್ನು, ಯೆರೂಸಲೇಮಿನ ಎಲ್ಲ ದೊಡ್ಡ ಮನೆಗಳನ್ನು ಸುಟ್ಟು ಬಿಟ್ಟನು. ಅವನ ಜೊತೆಯಲ್ಲಿ ಬಂದಿದ್ದ ಕಸ್ದೀಯ ಸೈನ್ಯದವರು ಯೆರೂಸಲೇಮಿನ ಸುತ್ತುಗೋಡೆಗಳನ್ನು ಕೆಡವಿದರು. ಬಹುಶಃ ಈ ಒಂದು ಬಹಳ ಕಹಿಯಾದಂಥ ಒಂದು ಘಟನೆ. ಯೆರೂಸಲೇಮ್, ಆ ಒಂದು ದೇವಾಲಯ ಅಥವಾ ಈ ಪಟ್ಟಣವನ್ನು ಮುತ್ತಿಗೆ ಹಾಕಿ ಅಲ್ಲಿದ್ದಂತಹ ಜನರನ್ನು ಸೆರೆ ಒಯ್ದದ್ದು ಮತ್ತು ದೇವಾಲಯದ ಪವಿತ್ರ ವಸ್ತುಗಳನ್ನು ಅವರು ತಮ್ಮ ವಶಕ್ಕೆ ತೆಗೆದುಕೊಂಡಂಥ ಒಂದು ದೃಷ್ಟಾಂತವನ್ನು ನಾವು ಈ ಅರಸುಗಳ ದ್ವಿತೀಯ ಭಾಗದಲ್ಲಿ 24ರಿಂದ 25ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ. ಬಾಬೇಲ್ ಪಟ್ಟಣವು, ಬಾಬೇಲ್ ದೇಶದವರು, ಇವರು ದೇವತೆಗಳನ್ನು, ಮೂರ್ತಿಗಳನ್ನು ಪೂಜೆ ಮಾಡುತ್ತಿದ್ದಂಥ ಒಂದು ಸಂಪ್ರದಾಯ, ಅವರದೇ ಆದಂತಹ ಸಂಪ್ರದಾಯ, ಪೇಗನ್ಸ್ ಎಂಬುದಾಗಿ ಹೇಳ್ತಾರೆ. ದಾನಿಯೇಲನಿಗೂ ಅವನ ಜೊತೆಯ ಸ್ನೇಹಿತರಿಗೂ ಆ ಬಾಬೇಲ್ ದೇವತೆಯ ಹೆಸರುಗಳನ್ನು ಇಡ್ತಾರೆ. ನೀವು ದೇವರ ವಾಕ್ಯವನ್ನು ಓದಿ ಕೇಳಿಸಿಕೊಂಡಿದ್ದೇವೆ. 7ನೇ ವಚನ, 1ನೇ ಅಧ್ಯಾಯ 7ನೇ ವಚನ, ದಾನಿಯೇಲನಿಗೆ ಬೆಲ್ತೆಶಚ್ಚರ ಎಂಬುದಾಗಿ ಹೆಸರಿಡ್ತಾರೆ. ಹನನ್ಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ ನೆಗೋ. ಈ ಹೆಸರುಗಳು ಯಹೂದ್ಯರ ಹೆಸರುಗಳಲ್ಲ. ಈ ಹೆಸರುಗಳು ಈ ಬಾಬೇಲ್ ಒಂದು ಸಂಪ್ರದಾಯದ ಹೆಸರುಗಳು. ಇಲ್ಲಿ ಈ ಸತ್ಪುರುಷರನ್ನು 3 ವರ್ಷಗಳ ಕಾಲ ತಯಾರಿ ಮಾಡುವಂಥದ್ದು ಕಾರಣ ಏನಂದರೆ, ಆ ಭಾಷೆಯನ್ನು ಕಲಿಯಬೇಕಿತ್ತವರು. 4ನೇ ವಚನದ ಕೊನೆಯ ಭಾಗದಲ್ಲಿ ಗಮನಿಸ್ತೇವೆ, ಕಸ್ದೀಯ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಎಷ್ಟರ ಮಟ್ಟಿಗೆ ಈ ನೆಬೂಕದ್ನೆಚ್ಚರನು ಈ ಜನರನ್ನು, ಯಹೂದ್ಯರನ್ನು ಸಿದ್ಧ ಮಾಡ್ತಾನೆ. ಪಂಡಿತರುಗಳು ಇವರೆಲ್ಲ ಪಾಂಡಿತ್ಯವನ್ನು ಹೊಂದುವಂಥ, ಅದಕ್ಕಾಗಿ ಇವರನ್ನು ಇನ್ನೂ ಕೂಡ ಹೆಚ್ಚಾಗಿ ಆ ರಾಜ ಮನೆತನದ ಆ ಒಂದು ಪಾಂಡಿತ್ಯತನಕ್ಕೆ ಇವರನ್ನು ಸಿದ್ಧ ಮಾಡ್ತಾರೆ. ಇವರ ಧರ್ಮದ ನಿಷ್ಠೆ ಎಷ್ಟು ಮಟ್ಟಿಗೆ ಇತ್ತು ಎಂಬುದನ್ನು ಗಮನಿಸಿದರೆ, ಆಹಾರದಿಂದಲ ಮತ್ತು ಉಡುಗೆಗಳಿಂದ ಮತ್ತು ಅವರಲ್ಲಿ ಕೂತುಕೊಳ್ಳುವುದು, ಏಳುವುದು ಅಥವಾ ಅವರ ಗಾಂಭೀರ್ಯವನ್ನು ನಾವು ಹೇಳ್ತೇವೆ, ಅದಕ್ಕೆ ಲೈಫ್ ಸ್ಟೈಲ್, ಎಲ್ಲವುಗಳನ್ನು ಕೂಡ ಇವರು ಮಾಡಬೇಕಿತ್ತು. ಆದರೆ ಬಹಳ ಚಂದವಾಗಿ ನಾವು ಗಮನಿಸುವಂಥದ್ದು, ದಾನಿಯೇಲ ಜಗಳ ಮಾಡಲಿಲ್ಲ. ಡ್ಯಾನಿಯಲ್ ಡಿಡ್ ನಾಟ್ ಫೈಟ್ ನಾರ್ ಹಿ ಪ್ರೊಟೆಸ್ಟೆಡ್. ಆದರೆ ಇಲ್ಲಿ ಬೇಡಿಕೊಳ್ತಾನೆ ಅವನು. ಹಿ ರಿಕ್ವೆಸ್ಟೆಡ್ ಬಿಕಾಸ್ ಹಿ ವಾಸ್ ಡಿವೌಟ್. ತಾನು ಬಹಳ ಭಕ್ತಿ ಸಂಪನ್ನನಾದದ್ದರಿಂದಲೇ ಆತನು ಅಲ್ಲಿ ಕಂಚುಕೆಯನ್ನು ಬೇಡಿಕೊಳ್ತಾನೆ. ಎಷ್ಟು ಮಟ್ಟಿಗೆ ಬೇಡಿಕೊಳ್ತಾನೆ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ನೀವು ಈ 8ನೇ ವಚನದ ನಂತರ ಗಮನಿಸುವುದಾದರೆ ಅಲ್ಲಿ ಆ
ವಚನವನ್ನು ಓದ್ತೇವೆ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲರೆ ಕ್ಷಮಿಸು ಎಂದು ವಿಜ್ಞಾಪಿಸಿದನು. ಆಗ ಅವನ ಮನಸ್ಸಿನಲ್ಲಿ ಕನಿಕರ ಉಂಟಾಯಿತು. ಯಾರು ಕನಿಕರ ಉಂಟು ಮಾಡುವ ಹಾಗೆ ಮಾಡ್ತಾರೆ? ದೇವರು ತಾನೇ ಎನ್ನುವಂಥದ್ದನ್ನು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಹಾಗಾದರೆ ಪ್ರಿಯರೇ, ನೋಡಿ, ನಮ್ಮ ಧರ್ಮ ನಿಷ್ಠೆ ಪ್ರಾರಂಭವಾಗುವಂಥದ್ದು ಆಹಾರದಿಂದಲೇ. ಈ ಆಹಾರ ತಿನ್ನಬೇಕು, ಆ ಆಹಾರ ತಿನ್ನಬಾರ್ದು, ಗಡಸು ಇರುವಂಥ ಆಹಾರ ಇಲ್ಲ, ಅಥವಾ ಸುಟ್ಟು ತಿನ್ನಬೇಕು, ಅಥವಾ ಪೂರ್ಣಾಂಗವಾದದ್ದನ್ನು ನೀವು ತಿನ್ನಬೇಕು. ಹೀಗೆ ಈ ಹಳೆಯ ಧರ್ಮದ ನಿಯಮಗಳನ್ನು, ದಶಾಜ್ಞೆಗಳನ್ನು ಅಥವಾ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡಿದಂಥ ಈ ಯಹೂದಿ ಯವನಸ್ಥರು ಎಷ್ಟು ಮಟ್ಟಿಗೆ ತಮ್ಮ ಭಕ್ತಿಯನ್ನು ಬಿಡದೆ ಆ ಭಕ್ತಿ ಸಂಪನ್ನತನವನ್ನು ಹೇಗೆ ನಿರೂಪಿಸ್ತಾರೆ? ಪ್ರಿಯರೇ, ಈ ಹೊತ್ತಿನ ನಮ್ಮ ಈ ದೇವರ ಆ ಸುವಾರ್ತೆಯನ್ನು ಸಾರುವಂಥ, ಪ್ರತಿಪಾದಿಸುವಂತಹ ರೀತಿ ನೀತಿಗಳನ್ನು ಗಮನಿಸ್ತೇವೆ ನಾವು. ನಮ್ಮ ಭಕ್ತಿ ಸಂಪನ್ನತನವನ್ನು ಪ್ರಕಟಿಸುವಂಥದ್ದು ಬಹಳ ವಿಶೇಷ. ಹೌದು, ನಾವು ಜೀವಿಸುವ ದೇವರು ನಮ್ಮ ದೇವರು ಎಂಬುದಾಗಿ ಪ್ರಕಟಿಸುವಂಥದ್ದು ಬಹಳ ವಿಶೇಷ. ಆದರೆ ಹೇಗೆ ನಾವು ಪ್ರಕಟಿಸ್ತೇವೆ? ಬೇರೆ ದೇವರುಗಳನ್ನು ಅಳ್ಳಗಳೆದು ಅಥವಾ ಅವಮಾನಿಸಿ ಮಾಡುವಂಥದ್ದು. ಅದನ್ನು ನಮ್ಮಲ್ಲಿ ಅನೇಕ ರಿವೈವಲ್ ಪ್ರೀಚರ್ಸ್ ಮಾಡ್ತಾರೆ, ಅನೇಕರು ಅದನ್ನು ಮಾಡುವಂಥ ಗಮನಿಸ್ತೇವೆ ನಾವು. ಆದರೆ ಇಲ್ಲಿ ಬಹಳ ಚಂದವಾದಂಥ ಮಾತನ್ನು ನಮ್ಮ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಪ್ರೊಫೆಸರ್ ಅಂತ ರೆವರೆಂಡ್ ಕೆ ಸಾಗರ್ ಸುಂದರರಾಜ್ ಅವರೊಂದು ಮಾತು ಹೇಳ್ತಾರೆ. ಆ ಮಾತನ್ನು ನಾನು ಹೇಳ್ತೇನೆ. ಐ ಕೋಟ್: ಇತರರ ಆಚರಣೆಗಳಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಂಡದ್ದು ಇತರರಿಂದ ದೂರವಾಗುವುದಕ್ಕಲ್ಲ, ಬದಲಾಗಿ ತಮ್ಮೊಂದಿಗಿರುವ ದೇವರು ಇತರರ ನಾಡಿನಲ್ಲಿ ಕಾರ್ಯ ಸಾಧಿಸುವಾತನೆಂಬುದನ್ನು ನಿರೂಪಿಸುವುದಕ್ಕಾಗಿ. ಅನ್ಕೋಟ್. ಇನ್ನೊಮ್ಮೆ ಹೇಳ್ತೇನೆ: ಇತರರ ಆಚರಣೆಗಳಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಂಡು ಇತರರಿಂದ ದೂರವಾಗುವುದಕ್ಕಲ್ಲ, ಬದಲಾಗಿ ತಮ್ಮೊಂದಿಗಿರುವ ದೇವರು ಇತರ ನಾಡಿನಲ್ಲಿ ಕಾರ್ಯ ಸಾಧಿಸುವಾತನೆಂಬುದನ್ನು ನಿರೂಪಿಸುವುದಕ್ಕಾಗಿ. ನಿಜ ಪ್ರಿಯರೇ, ದೇವರು ಬೇರೆ ನಾಡಿನಲ್ಲಿ ಕೂಡ ನಮಗೆ ಕಾರ್ಯ ಸಾಧಿಸಬಲ್ಲನು ಎಂಬುದಾಗಿ ನಂಬಿಕೆಯುಳ್ಳವರಾಗಿ ಆ ನಂಬಿಕೆಯನ್ನು ಪ್ರತಿಪಾದಿಸುವಂತಹ ರೀತಿಯನ್ನು ಭಕ್ತಿ ಸಂಪನ್ನನಾಗಿ ಆತನ ಬೇಡಿಕೊಳ್ಳುವಂಥ ವಿಧಾನ ಪ್ರಿಯರೇ ಈ ಹೊತ್ತು ನಾವು ಕಲಿಬೇಕು. ಆ್ಯಸ್ ಕ್ರಿಶ್ಚಿಯನ್ಸ್ ನಾವು ಹೇಳ್ಕೊಳ್ತೇವೆ, ಹೌದು ನಾವು ನಮ್ಮ ತನ ಶ್ರೇಷ್ಠ, ಖಂಡಿತ ನಮ್ಮ ತನ ಶ್ರೇಷ್ಠ ಇಲ್ಲ ಎಂಬುದಾಗಲ್ಲ, ಬದಲಾಗಿ ನಾವು ನಿರೂಪಣೆ ಮಾಡಿಕೊಳ್ಳುವಂಥ ವಿಧಾನ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯ. ಅಲ್ಲಿ ಚಾಲೆಂಜ್ ಮಾಡ್ತಾನೆ ದಾನಿಯೇಲು, ನೀನು ನೋಡು, ಒಂದು ವೇಳೆ ನಾವು ಆಹಾರ ಸೇವಿಸುವಂಥ ಈ ಸಸ್ಯಾಹಾರಿಗಳು ನಮ್ಮನ್ನು ಪುಷ್ಟರನ್ನಾಗಿ, ನಮ್ಮನ್ನು ಸೌಂದರ್ಯವಂತರನ್ನಾಗಿ ಮಾಡದೆ ಹೋದರೆ ನೀನು ಹೇಳಿದಾಗ ನಾವು ಕೇಳ್ತೇವೆ ಎಂಬುದಾಗಿ ಉತ್ತರ ಕೊಡ್ತಾರವರು. ಅದೇ ರೀತಿಯಲ್ಲಿ ಕಂಚಿಕೆ ಒಪ್ಕೊಳ್ತಾನೆ. ಹಾಗಾದರೆ ಪ್ರಿಯ, ನಮ್ಮ ತನವನ್ನು ಅಥವಾ ನಮ್ಮ ವಿಶಿಷ್ಟತೆಯನ್ನು ಅಥವಾ ನಮ್ಮಲ್ಲಿರುವಂಥ ಆ ಒಂದು ನಾನು ಎಂಬುದಾಗಿ, ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಾಗ ನಾವು ಹೇಗೆ ನಾವು ನಿರೂಪಣೆ ಮಾಡಿಕೊಳ್ತೇವೆ? ನಮ್ಮ ಉಪಸ್ಥಿತಿಯನ್ನು ಹೇಗೆ ನಾವು ಈ ಸಮಾಜದಲ್ಲಿ ತೋರಿಸಲಿಕ್ಕೆ ಸಾಧ್ಯ? ನಮ್ಮ ಉಪಸ್ಥಿತಿ ನಾವು ನಮ್ಮ ಭಕ್ತಿ ಸಂಪನ್ನತನದಿಂದ ಪ್ರಿಯರೇ ದಾನಿಯೇಲನಿಂದ ನಮಗೆ ಪಾಠ ಆಗಿದ್ದಾನೆ. ಎರಡನೆಯ ಆ ಒಂದು ಅಕ್ಷರ ಡಿ, ಮೊದಲನೆಯದು ಡಿವೌಟ್, ಎರಡನೇದು ಎಂಬುದಾಗಿ ನೋಡುವಾಗ ನಾಟ್ ಟು ಡಿನೈ. ನಾವು ಸುಮ್ಮನೆ ತಿರಸ್ಕಾರ ಮಾಡುವುದಲ್ಲ. ಸಾಮಾನ್ಯವಾಗಿ ನಾವು ಅದನ್ನು ಮಾಡ್ತೇವೆ, ಯಾಕಂದರೆ ನಾವೇ ಶ್ರೇಷ್ಠರು. ನಿರಾಕರಿಸುವಂಥದ್ದು ಬಹಳ ಬೇಗ ನಿರಾಕರಣೆ ಮಾಡಿಬಿಡ್ತೇವೆ ನಾವು. ಅಪೊಸ್ತಲಕೃತ್ಯ 10ನೇ ಅಧ್ಯಾಯದಲ್ಲಿ ಈ ವಾಕ್ಯಗಳನ್ನು ಕೇಳಿಸ್ಕೊಂಡಿದ್ದೇವೆ. ನಮ್ಮ ಪರಿಜ್ಞಾನದ ಮೂಲಕ ನಾವು ಎಷ್ಟೋ ಸಾರಿ ನಿರಾಕರಣೆ ಮಾಡದೆ ನಾವು ಆ ಸ್ವೀಕಾರ ಮನೋಭಾವವನ್ನು ಹೊಂದಿಕೊಳ್ಳುವಂಥ, ನಾಟ್ ಟು ಡಿನೈ. ಯಹೂದ್ಯರ ಭಾವನೆ ಇದಾಗಿತ್ತು ಪ್ರಿಯರೇ. ಯಹೂದ್ಯರು ತಮ್ಮಲ್ಲಿದ್ದಂಥ ಆ ಒಂದು ಆ್ಯಟಿಟ್ಯೂಡ್ ಬಹಳ ವಿಚಿತ್ರವಾದಂಥ ಆ್ಯಟಿಟ್ಯೂಡ್ ಅವ್ರದ್ದು. ವರ್ತನೆ ಬಹಳ ವಿಚಿತ್ರವಾದ ಅರ್ಥನೆ. ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಾವು ಸ್ವಕೀಯ ಜನರು, ನಾವೇ ರಾಜವಂಶಸ್ಥರು, ನಾವೇ ಸುಪೀರಿಯರ್ ರೇಸ್ ಎಂಬುದಾಗಿ. ಪ್ರಿಯರೇ, ಇದು ಅಲ್ಲ. ನಾವು ಪ್ರತ್ಯೇಕ ಜನರು, ನಾವು ಉನ್ನತ ಸ್ಥಿತಿಯಲ್ಲಿರ್ತವರು, ನಾವು ಪವಿತ್ರರು. ನಮ್ಮಲ್ಲಿದೆ ಪ್ರಿಯರೇ ಅದು ವೈಟ್ ಕಾಲರ್ಡ್ ಆ ಆ್ಯಟಿಟ್ಯೂಡ್ ನಮ್ಮಲ್ಲಿ ಬಂದುಬಿಟ್ಟಿದೆ. ಆ ವರ್ತನೆ,
ಆದರೆ ಇಲ್ಲಿ ಮತ್ತೊಂದು ಸಮುದಾಯವನ್ನು, ಮತ್ತೊಂದು ನಂಬಿಕೆಯನ್ನು, ಮತ್ತೊಂದು ಧರ್ಮವನ್ನು ನಾವು ಅಲ್ಲಗಳೆದು, ಅವರ ನಿಯಮಗಳನ್ನು ಅಲ್ಲಗಳೆದು, ಅವರು ಸೇವಿಸುವಂಥ ಆಹಾರಗಳನ್ನು ಅಲ್ಲಗಳೆದು ನಮ್ಮದೇ ಸರಿ ಎಂಬುದಾಗಿ ಹೇಳುವಂಥದ್ದು ತಪ್ಪು. ಈ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದಲ್ಲಿ ಪೇತ್ರನಿಗೆ ಒಂದು ದರ್ಶನ ಆಗುವುದನ್ನು ಗಮನಿಸ್ತೇವೆ. ಇಲ್ಲಿ ಆಗುವಂಥ ದರ್ಶನ ಬಹಳ ಒಂದು ರೀತಿಯಲ್ಲಿ ನಮಗೆ ಎಚ್ಚರಿಕೆ ನೀಡುವಂಥ ಪ್ರೇರಣೆ. ಆಹಾರದ ಕುರಿತಾಗಿ ಬರೆಯಲ್ಪಡ್ತದೆ. ಏನು ದರ್ಶನ ಆಗ್ತದಲ್ಲಿ ಆ ದರ್ಶನ ಬಹಳ ಒಂದು ರೀತಿಯಲ್ಲಿ ಗಮನಿಸುವಾಗ 12ನೇ ವಚನ ಹೇಳ್ತದಲ್ಲಿ ಎಲ್ಲ ವಿಧವಾದಂತಹ ಪಶುಗಳು, ನೆಲದ ಮೇಲೆ ಹಾರಾಡುವ ಕ್ರಿಮಿಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳು ಇದ್ದವು. ಆಗ ಪೇತ್ರನ ಎದ್ದು ಕೊಯ್ದು ತಿನ್ನು ಎಂದು ಆತನಿಗೆ ಒಂದು ವಾಣಿ ಕೇಳಿಸ್ತದೆ. ಅದಕ್ಕೆ ಪೇತ್ರನು, ಬೇಡವೇ ಬೇಡ ಸ್ವಾಮಿ, ನಾನು ಎಂದೂ ಹೊಲೆ ಪದಾರ್ಥಗಳನ್ನಾಗಲಿ ಅಶುದ್ಧ ಪದಾರ್ಥಗಳನ್ನಾಗಲಿ ತಿಂದವನಲ್ಲ. ದೇವರ ವಾಕ್ಯ ಹೇಳ್ತದೆ ಮುಂದಿನ ವಚನದಲ್ಲಿ, ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬೇಡವೆಂದು ತಿರುಗಿ 2ನೇ ಸಾರಿ ಆತನಿಗೆ ವಾಣಿ ಕೇಳಿಸ್ತು. ದಿಸ್ ವಾಸ್ ಅ ಪ್ರಿಪರೇಷನ್ ಫಾರ್ ಪೀಟರ್ ಟು ಆಕ್ಸೆಪ್ಟ್ ಹೂ ಎವರ್ ಕೇಮ್. ಪೇತ್ರನಿಗೆ ಇದೊಂದು ಸಿದ್ಧತೆಯ ಒಂದು ಸಮಯ ಆಗಿತ್ತು. ಯಾಕಂತ ಹೇಳಿದ್ರೆ ಪೇತ್ರನು, ನೀವು ಗಮನಿಸುವುದಾದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಜೊತೆ ಇದ್ದಂಥವನು. ಆದರೆ ಈತನಿಗಿದ್ದಂಥ ಒಂದು ಮೆಂಟಾಲಿಟಿ, ಈತನಿಗಿದ್ದಂಥ ಒಂದು ಭಾವನೆ, ನಾವೇ ಯಹೂದ್ಯರು ಶ್ರೇಷ್ಠ. ಯಾಕಂದರೆ ಆತನಿಗೆ ಬಂದಿತ್ತದು. ದೇವರ್ ಥಿಂಕಿಂಗ್ ದೇವರ್ ಸುಪೀರಿಯರ್ ರೇಸ್. ಬೇರೆ ಜನರನ್ನು ಅಷ್ಟು ಸುಲಭವಾಗಿ ಸ್ವೀಕಾರ ಮಾಡ್ತಿರಲಿಲ್ಲ. ಸಮಾರ್ಯದವ್ರನ್ನಾಗಲಿ ಅಥವಾ ಬೇರೆ ಜನಾಂಗದವ್ರನ್ನಾಗಲಿ ಸ್ವೀಕಾರ ಮಾಡ್ತಿರಲಿಲ್ಲ. ಯೇಸು ಸ್ವಾಮಿ ಆ ಸಮಾರ್ಯ ಸ್ತ್ರೀ ಹತ್ರ ಮಾತಾಡುವಾಗಲೂ ಕೂಡ ಒಂದು ವೇಳೆ ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ದರು, ಯೇಸು ಸ್ವಾಮಿ ಈ ಹೆಂಗಸಿನ ಜೊತೆ ಅಥವಾ ಅನ್ಯರ ಜೊತೆ ಮಾತಾಡ್ತಾನಲ್ಲ ಎಂಬುದಾಗಿ. ಆದರೆ ದೇವರ ವಾಕ್ಯನ ಗಮನಿಸಿರಿ, ಆ ಎಚ್ಚರಿಕೆ ಈತನನ್ನು ಬದಲು ಮಾಡ್ತದೆ. ಈ ಒಂದು ದರ್ಶನ, ಈ ಒಂದು ಕನಸು ಆತನ ಬದಲು ಮಾಡ್ತದೆ. ಹೇಳ್ತಾನೆ ನಾವು, ಸ್ವಾಮಿ ಹೊಲೆ ಇವೆಲ್ಲ ಹೊಲೆಗಳು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ಹೇಳ್ತಾನೆ. ಆಹಾರ ಸೇವಿಸುವಂಥದ್ದು ಬೇರೆ, ಇಲ್ಲಿ ಮನುಷ್ಯರನ್ನು ಸ್ವೀಕರಿಸುವಂಥದ್ದು ಬೇರೆ. ಇದರ ಹಿನ್ನೆಲೆ ಗಮನಿಸಿದಾದರೆ 10ನೇ ಅಧ್ಯಾಯದಲ್ಲಿ ಇಲ್ಲಿ ಬಹಳ ಒಬ್ಬ ವಿಶಿಷ್ಟ ವ್ಯಕ್ತಿ ಈತನನ್ನು ಭೇಟಿ ಮಾಡಲಿಕ್ಕಿತ್ತು. ಕೊರ್ನೇಲಿಯನು ಈತನನ್ನು ಭೇಟಿ ಮಾಡಬೇಕಿತ್ತು. ಈ ಭೇಟಿಗೋಸ್ಕರವಾಗಿಯೇ, ಈ ಭೇಟಿಯ ಮೂಲಕವಾಗಿಯೇ ಪೇತ್ರನು ತನ್ನ ಆ ಒಂದು ಆಲೋಚನೆಗಳನ್ನು, ತನ್ನ ಭಾವನೆಗಳನ್ನು, ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ತಾನೆ ಈ ಕನಸಿನ ಮೂಲಕ. ನಾಟ್ ಟು ಡಿನೈ ವಾಟ್ ಗಾಡ್ ಹ್ಯಾಸ್ ಬ್ಲೆಸ್ಡ್. ಪ್ರತಿಯೊಬ್ಬರಿಗಿರುವಂತಹ ಆ ಗೌರವ, ಪ್ರತಿಯೊಬ್ಬರಿರುವಂತಹ ತಮ್ಮತನ, ಪ್ರತಿಯೊಂದು ಧರ್ಮಕ್ಕಿರುವಂತಹ ಬೆಲೆ, ಪ್ರತಿಯೊಂದು ನಂಬಿಕೆಗಿರುವಂತಹ ಆ ಒಂದು ಅವರ ವಿಶ್ವಾಸ, ಎಲ್ಲವುಗಳು ಕೂಡ ಪ್ರಿಯರೇ ಈ ಹೊತ್ತಿನ ಸಮತೋಲನವಾಗಿ ಅಳೆಯಬೇಕಾಗ್ತದೆ. That doesn't mean that we are superiors, but we need to prove our superiority, that our God is a living God. ಹೇಗೆ ನಾವು ಅದನ್ನು ಪ್ರಕಟಿಸ್ತೇವೆ ಅದು ಬಹಳ ಪ್ರಾಮುಖ್ಯ. ಒಬ್ಬ ವ್ಯಕ್ತಿಯನ್ನು ನಾವು ಎಷ್ಟು ಮಟ್ಟಿಗೆ ಸ್ವೀಕಾರ ಮಾಡ್ತೇವೆ ಅದು ಬಹಳ ಪ್ರಾಮುಖ್ಯ. ಒಬ್ಬ ವ್ಯಕ್ತಿಯನ್ನು ನಾವು ಅಲ್ಲಗಳೆಯುವುದಲ್ಲ. ನೀವು ಮುಂದಿನ ವಚನಗಳೆಲ್ಲ ಗಮನಿಸಿರಿ. 28ನೇ ವಚನ ಹೇಳ್ತದೆ, 10ನೇ ಅಧ್ಯಾಯದ ಅಪೊಸ್ತಲ ಕೃತ್ಯ ಅಲ್ಲಿ ನೋಡುವಾಗ, ಅಲ್ಲಿ ಬಹು ಜನರು ಕೂಡಿ ಬಂದಿರುವುದನ್ನು ಕಂಡು ಅವರಿಗೆ, ಯಹೂದ್ಯರು ಅನ್ಯಜನರ ಕೂಡ ಹೊಕ್ಕು ಬಳಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ. ಹಿ ಎಕ್ಸ್ಪ್ಲೇನ್ಸ್, ನಿಮಗೆ ಗೊತ್ತಿದೆ ಇದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು. ಅನ್ಯಜನರು ಯಹೂದ್ಯರು ಒಟ್ಟಾಗಿ ಕೂಡಿ ಬರುವಂಥ ಆ ಒಂದು ಪರಿವೇ ಇಲ್ಲ. ಆದರೂ ಕೂಡ ಇಂಥದನ್ನು ಬಲ್ಲಿರಷ್ಟೇ. ನನಗಂತೂ ಯಾವ ಮನುಷ್ಯನಾದರೂ ಹೊಲೆಯನು ಇಲ್ಲವೇ ಅಶುದ್ಧನು ಅನ್ನಬಾರದೆಂದು ದೇವರು ತೋರಿಸಿದ್ದಾನೆ. ಹಿ ಎಕ್ಸ್ಪ್ಲೇನ್ಸ್ ದೆಮ್. ದೇವರನ್ನು ತೋರಿಸ್ಕೊಟ್ಟಿದ್ದಾನೆ. ಯಾವ ಮನುಷ್ಯನು ಕೂಡ ಹೊಲೆಯಾದವನಲ್ಲ, ಯಾವನು ಅಶುದ್ಧನಲ್ಲ. ದೇವರು ಶುದ್ಧ ಮಾಡಿದ್ದನ್ನು ನಾವು ಹೇಗೆ ಅಶುದ್ಧ ಎಂಬುದಾಗಿ ಹೇಳ್ತೇವೆ ಪ್ರಿಯರೇ. ಆ ಈಕ್ವಾಲಿಟಿ. ಆದರೆ ನಾವೇನು ಮಾಡ್ತೇವೆ, ನಮ್ಮಲ್ಲೇ ತಾರತಮ್ಯ, ಆದರೆ ಪಕ್ಷಪಾತವನ್ನು ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಇಲ್ಲಿ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದ 28ನೇ ವಚನ ನಮಗೊಂದು ಪಾಠ ಇದು. ಮತ್ತು 35ನೇ ವಚನ ಹೇಳ್ತದೆ, ಇದೇ ಪೇತ್ರ ಹೇಳುವಂಥ ಮಾತು. 34ನೇ ವಚನ, 35ನೇ ವಚನ. ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿಯಲ್ಲ.
ದೇವರ ಪಕ್ಷಪಾತಿ ಅಲ್ಲವೇ ಇಲ್ಲ. ಇದೇ ಪೌಲನು ಹೇಳುವಂಥ ಮಾತು ರೋಮ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತು 11ನೇ ವಚನ, ದೇವರಿಗೆ ಪಕ್ಷಪಾತವಿಲ್ಲ ಎನ್ನುವಂಥ ಮಾತು. ಹಾಗಾದರೆ ಪಕ್ಷಪಾತವಿಲ್ಲದ ದೇವರನ್ನು ಆರಾಧಿಸುವಾಗ ಪ್ರಿಯರೇ, ನಾವು ಎಷ್ಟು ಮಟ್ಟಿಗೆ ನಮ್ಮ ಸಹೋದರ ಸಹೋದರರನ್ನು ಪಕ್ಷಪಾತದಿಂದ ಗಮನಿಸ್ತೇವೆ. ಒಬ್ಬರಿಗೆ ಒಂದು ನ್ಯಾಯ, ಒಂದು ಗಾದೆ ಹೇಳ್ತಾರಲ್ಲ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಎಂಬುದಾಗಿ, ಹಾಗೆ ನಾವು ಮಾಡ್ತೇವೆ. ಆದರೆ ಪೌಲನು ಮತ್ತೊಂದು ಎಚ್ಚರಿಕೆ ನೀಡ್ತಾನೆ ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 3ನೇ ವಚನದಲ್ಲಿ. ಬಹಳ ಚಂದವಾದಂಥ ಒಂದು ಎಚ್ಚರಿಕೆ ಮಾತು ಪ್ರಿಯರೇ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಬಹಳ ಒಂದು ಕ್ರೈಸ್ತ ಆ ಒಂದು ಇರುವಿಕೆಯನ್ನು ಎತ್ತಿ ಹಿಡಿಯುವಂಥ ಒಂದು ಬೋಧನೆ ಪ್ರಿಯರೇ. ತನಗಿಂತಲೂ ಕೂಡ ಮತ್ತೊಬ್ಬರನ್ನು ಶ್ರೇಷ್ಠ ಎಂಬುದಾಗಿ ಪರಿಗಣಿಸೋದು ನಾವು ಮಾಡ್ತೇವಾ? ನಾವು ಮತ್ತೊಬ್ಬರನ್ನ ಕೀಳಾಗಿ ನೋಡ್ತೇವೆ ಹೊರತಾಗಿ ನಮಗಿಂತ ಅವನು ಶ್ರೇಷ್ಠ ಹೇಗಾಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಮನಸ್ಸಲ್ಲೂ ಅಂದ್ಕೊಂಡಿರ್ಬೋದು ಒಂದೊಂದು ವೇಳೆ. ಆದರೆ ಈ ಹೊತ್ತು ಒಂದು ನಮಗೆ ಪಾಠ ಇದು. ಪೇತ್ರನ ಮೂಲಕವಾಗಿ, ಪೌಲನ ಮೂಲಕವಾಗಿ ಇವತ್ತು ದೇವರು ನಮಗೆ ಎಚ್ಚರಿಕೆ ನೀಡ್ತಾನೆ ಪ್ರಿಯರೇ. ಈ ಬಹು ಸಮಾಜದ ಅಥವಾ ಬಹು ನಂಬಿಕೆಗಳ ಸಮಾಜದಲ್ಲಿ ಜೀವಿಸುವಾಗ ನಾನು ಯಾರನ್ನ ಡಿನೈ ಮಾಡ್ತೇನೆ, ನಿರಾಕರಣೆ ಮಾಡ್ತೇನೆ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ ಸೇವೆ ಮಾಡ್ತಾ ಇದ್ದೆ ನಾನು 5 ವರ್ಷಗಳ ಕಾಲ. ಸಭೆಯ ಆ ದೇವಾಲಯದ ಮುಂಭಾಗದಲ್ಲಿ ಮೇನ್ ರೋಡ್ ಮುಂಭಾಗದ ಆ ರೋಡ್ನಲ್ಲಿ ಗೇಟ್ನ ಮುಂಭಾಗದಲ್ಲಿ ಗಣೇಶ ಒಂದು ಹಬ್ಬದ ಸಮಯದಲ್ಲಿ ಗಣೇಶ ಕೂಡಿಸುವಂಥ ಒಂದು ಸಂಪ್ರದಾಯ. ಭಾನುವಾರ ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕಾಗಿತ್ತು, ದಯವಿಟ್ಟು ಮೈಕನ್ನು ಆಫ್ ಮಾಡಿ ಎಂಬುದಾಗಿ. ಆ ಸಮಯದಲ್ಲಿ ಆ ಜನರು ಅದಕ್ಕೆ ಮೆಚ್ಚಿ ಆ ಮೈಕ್ಗಳನ್ನು ಆರಾಧನೆ ಮುಗಿದ ನಂತರ ಆ ಹಾಡುಗಳನ್ನು ಹಾಕ್ತಿದ್ರು. ಆ 1 ವರ್ಷ ನಡೆದಂಥ ಒಂದು ಘಟನೆ, ಅಲ್ಲಿದ್ದಂಥ ಎಲ್ಲ ಜನರು ಬಂದು, ಫಾದರ್ ನೀವು ಬಂದು ನಮ್ಮ ಈ ಗಣಪತಿ ಈ ಒಂದು ಇಟ್ಟಿರುವುದನ್ನು ನೀವು ಬಂದು ನಮಗೆ ನೀವು ಆಶೀರ್ವಾದ ಮಾಡಬೇಕು ಎಂಬುದಾಗಿ. ಅಂತಹ ಒಂದು ಸೌಹಾರ್ದ ಭಾವನೆ ನಾವು ಕಲಿಬೇಕು ಪ್ರಿಯರೇ. ಎಷ್ಟು ಮಟ್ಟಿಗೆ ಇದು ಸರಿಯಲ್ಲ. ಈ ಮಹಾಮಂಗಳಾರತಿ ಮಾಡುವಾಗ ನಾವೇಕಿರಬೇಕು, ಅವರು ಕೊಡುವಂಥ ಪ್ರಸಾದ ನಾವೇ ತಿನ್ನಬೇಕು. ತಿನ್ನುವಂಥ ಎಲ್ಲವುಗಳು ನಮ್ಮನ್ನು ಹೊಲೆ ಮಾಡಲ್ಲ ಪ್ರಿಯ. ಯೇಸು ಸ್ವಾಮಿ ಈ ಮಾತುಗಳನ್ನು ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳುವುದನ್ನು ಗಮನಿಸ್ತೇವೆ. ನಾವು ತಿನ್ನುವಂಥ ಪದಾರ್ಥಗಳನ್ನು ನಮ್ಮನ್ನು ಹೊಲೆ ಮಾಡಲ್ಲ, ಬದಲಾಗಿ ನಮ್ಮೊಳಗಿಂದ ಬರುವಂಥದ್ದು ನಮ್ಮನ್ನು ಹೊಲೆ ಮಾಡುವಂಥದ್ದು ನಮ್ಮ ಆಲೋಚನೆಗಳು, ನಮ್ಮ ಬಾಯ ಮಾತುಗಳು. ನಾವು ಹಾಗಾದರೆ ಏನು ಡಿನೈ ಮಾಡ್ತೇವೆ ಪ್ರಿಯರು? ನಾವು ಇವತ್ತು ಯಾರಿಗೋಸ್ಕರ ಯಾರನ್ನ ನಾವು ಅಲ್ಲಗಳಿತೇವೆ? ಇದೊಂದು ಎಚ್ಚರಿಕೆಯ ಮಾತು. 3ನೆಯ ಒಂದು ಸಂಗತಿ ಏನಂದರೆ ಮೂರನೆಯ ಡಿ, ಟು ಡಿಸಾಲ್ವ್ ಆರ್ ಟು ಡಿಸ್ಇಂಟಿಗ್ರೇಟ್. ಎಂಬುದಾಗಿ ಭಾಳ ಚಂದವಾದ ಮಾತು. ಕರಗುವುದು ಅಥವಾ ವಿಲೀನವಾಗುವುದು ಅಥವಾ ಒಡೆದು ಹೋಗುವಂಥದ್ದು. ಡಿಸ್ಇಂಟಿಗ್ರೇಟ್ ವಿಲೀನವಾಗುವಂಥದ್ದು. ಟು ಡಿಸಾಲ್ವ್ ಕರಗು ಹೋಗುವಂಥದ್ದು. ಮೊದಲನೇದು ಟು ಬಿ ಡಿವೌಟ್. ಎರಡನೇದು ಟು ಡಿನೈ. ಮೂರನೇದು ಟು ಡಿಸ್ಇಂಟಿಗ್ರೇಟ್, ಟು ಡಿಸಾಲ್ವ್. ಏನು ಅಂದರೆ ನೋಡುವಾಗ ಈ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದಿ ಕೇಳಿಸ್ಕೊಂಡಂತಹ ಆ ಒಂದು ಭಾಗ ಭಾಳ ಒಂದು 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಈ ಮಾತುಗಳನ್ನು ಏಕೆ ಹೇಳ್ತಾನೆ? 31ನೇ 13ನೇ ಅಧ್ಯಾಯದ 31-33 ವಚನದಲ್ಲಿ 2 ಆತ ಆ ಒಂದು ಉದಾಹರಣೆಗಳು ತಗೊಳ್ತಾನೆ ಸ್ವಾಮಿ. ಒಂದು ಸಾಸಿವೆ ಕಾಳು, ಮತ್ತೊಂದು ಹುಳಿ ಹಿಟ್ಟು. ಈ ರೂಪಕಗಳು ಹಿ ಟೇಕ್ಸ್ ದೇಮ್ ಆಸ್ ಎ ಮೆಟಫರ್. ಸಣ್ಣ ವಸ್ತುಗಳು ಪ್ರಿಯರೇ, ಕಾಣದ ವಸ್ತುಗಳು. ಒಂದು ಕಾಣದ ವಸ್ತು ಹುಳಿ ಹಿಟ್ಟು, ಮತ್ತೊಂದು ಈ ಒಂದು ಸಾಸಿವೆ. ಆ ಒಂದು ಲೆಬನೋನ್ ಪ್ರದೇಶದಲ್ಲಿ ಅಥವಾ ಆ ಸಂಪ್ರದಾಯದಲ್ಲಿ ಬೆಳೆಯುತ್ತಿದ್ದಂಥ ಆ ಸಾಸಿವೆಯ ಆ ಶ್ರಬ್ಸ್ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಪೊದೆಗಳು ಎಂದ ಹೇಳ್ತಾರೆ, ಗಿಡ ಎಂಬುದಾಗಿ ಮರ ಎಂಬ ಬಳಸ್ತಾರೆ. ಇಲ್ಲಿ 8-10-12 ಅಡಿವರೆಗೂ ಬೆಳೀತಿತ್ತು. ಅಷ್ಟು ಸಣ್ಣ ಒಂದು ಸಾಸಿವೆ ಅದು ಒಳಗೆ ಭೂಮಿಯೊಳಗೆ ಹೋಗಿ ಒಡೆದು ಕರಗಿ ಹೋಗಿ ದೊಡ್ಡ ಒಂದು ಪೊದೆಯಾಗಿ ಅಥವಾ ಗಿಡವಾಗಿ ಬೆಳೆದು ಬೇರೆಯವರಿಗೆ ಆ ಒಂದು ಅವಕಾಶವನ್ನು ಕೊಡುವಂಥದ್ದು, ಬೇರೆ ಜನರಿಗೆ ಸಹಾಯ ಆಗುವಂಥದ್ದು. ಅದೇ ರೀತಿಯಲ್ಲಿ ಈ ಹುಳಿ ಹಿಟ್ಟಿನ ಕೂಡ ಕುರಿತಾಗಿ ಬರೆಯಲ್ಪಡ್ತದೆ. ಈಸ್ಟ್ ಎಂಬುದಾಗಿ ಹೇಳ್ತಾ ಇದ್ದು ನಾವು ಇಲ್ಲಿ ಬಳಸಿರುವಂತಹ ಆ ಮಾತುಗಳು 3 ಸೇರು ಹಿಟ್ಟಿಗೆ, 3 ಸೇರು ಹಿಟ್ಟು ಎಂಬುದಾಗಿ 33ನೇ ವಚನ ಹೇಳ್ತದೆ. ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕೂಡಿಸಲು ಆ ಹಿಟ್ಟೆಲ್ಲ ಹುಳಿ ಆಗುವುದು. ಸ್ಮಾಲ್ ಈಸ್ಟ್
ಕ್ಯಾನ್ ಮೇಕ್ ಅ ಡಿಫರೆನ್ಸ್. ಆ 3 ಸೇರು ಎಂಬುದಾಗಿ ಹೇಳುವಾಗ ಆಗಿನ ದಿನಗಳಲ್ಲಿ 100-150 ಜನ ರೊಟ್ಟಿ ತಿನ್ಬೋದಾಗಿತ್ತಂತೆ. ಸೊ ಲೀವನ್ ಇಸ್ ಎ ಮೆಟಫರ್. ಆ ಹುಳಿ ಅಥವಾ ಈಸ್ಟ್ ಎನ್ನುವಂಥದ್ದು ಮೆಟಫರ್ ರೂಪಕದಲ್ಲಿ ನಮ್ಮ ಮಧ್ಯೆ ಇದೆ ಪ್ರಿಯರೇ. ಕಾಣದಿರುವಂಥ ವಸ್ತು, ಟು ಗೆಟ್ ಡಿಸಾಲ್ವ್, ಟು ಡಿಸ್ಇಂಟಿಗ್ರೇಟ್. ಕ್ರೈಸ್ತ ತನವು ಹಾಗೆ ಪ್ರಿಯರೇ. ಎಷ್ಟರ ಮಟ್ಟಿಗೆ ನಾವು ನಮ್ಮನ್ನೇ ತೋರಿಸಿಕೊಳ್ಳದೆ ನಮ್ಮ ಮೂಲಕವಾಗಿ ನಮ್ಮ ತನವನ್ನು ಒಡೆದುಕೊಳ್ಳುತ್ತಾ ನಮ್ಮಲ್ಲಿರುವುದನ್ನು ನಾವು ಇತರಿಗೋಸ್ಕರವಾಗಿ ಕೊಡ್ತೇವೆ. ನಮ್ಮ ತನದ ಮೂಲಕವಾಗಿ ಇತರ ಉಪಯೋಗವಾಗಲಿ ಎಂಬುದಾಗಿ ಅಂದುಕೊಳ್ತೇವೆ. ಇದು ಬಹಳ ಪ್ರಾಮುಖ್ಯ. ಈ ರೂಪಕದ ಮೂಲಕವಾಗಿ ಯೇಸು ಸ್ವಾಮಿ ಹೇಳುವಂಥದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ನಾವು ಸಾರ್ಥಕವಾಗುವಂಥ, ನಾವು ಇರುವಂಥ ಕ್ರೈಸ್ತ ಜೀವನ ಸಾರ್ಥಕವಾಗುವಂಥದ್ದು. ಅಯ್ಯೋ ಸದ್ಯ ಸತ್ನಾಲ ಎಂಬುದಾಗಿ ಹೇಳುವಂಥಲ್ಲ, ಬದಲಾಗಿ ಯಾಕೆ ಸತ್ರು ಎಂಬುದಾಗಿ ಹೇಳುವಂಥದ್ದನ್ನು ಗಮನಿಸ್ಕೊಳ್ಬೇಕು ನಾವು ಇವತ್ತು. ಇತರಿಗೆ ಆಶ್ರಯ ಕೊಡುವಂಥ, ಇತರರನ್ನು ನಾವು ಸಹಾಯದ ನೋಡುವಂಥದ್ದು, ನಮ್ಮ ಆ ಸಂಪನ್ಮೂಲಗಳ ಮೂಲಕವಾಗಿ ನಾವು ಸ್ಪಂದಿಸುವಂಥದ್ದು ಫಾರ್ ಕ್ರೈಸ್ಟ್ ಸೇಕ್, ನಾಟ್ ಫಾರ್ ಅವರ್ ಓನ್ ಸೇಕ್. ಸಣ್ಣ ಸಣ್ಣ ಕಾರ್ಯಗಳು ಪ್ರಿಯರೇ. ಸ್ಮಾಲ್ ಥಿಂಗ್ಸ್ ಮೇಕ್ಸ್ ಡಿಫ್ರೆನ್ಸ್. ಆರ್ ಸ್ಮಾಲ್ ಥಿಂಗ್ಸ್ ಟು ಗೆಟ್ ಡಿಸಾಲ್ವ್ಡ್ ಆರ್ ಡಿಸ್ಇಂಟಿಗ್ರೇಟ್. ಈ ಬೆಳಗಿನ ಸಮಯದಲ್ಲಿ ದೇವರ ಈ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸಲಿ. ನಾವು ನಮ್ಮ ಈ ಬಹು ನಂಬಿಕೆಗಳ ಸಮಾಜದಲ್ಲಿ ಜೀವಿಸುವಾಗ, ವಿವಿಧ ಧರ್ಮಗಳ ಮಧ್ಯೆ ಜೀವಿಸುವಾಗ ನಮ್ಮ ಉಪಸ್ಥಿತಿ ಏನು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳುವ. ಆರ್ ವಿ ರೆಡಿ ಟು ಡಿಸ್ಇಂಟಿಗ್ರೇಟ್? ಆರ್ ವಿ ರೆಡಿ ಟು ಡಿಸಾಲ್ವ್? ಆರ್ ವಿ ರೆಡಿ ಟು ಡಿವೌಟ್ ಅವರ್ ಲೈಫ್? ಆರ್ ವಿ ರೆಡಿ ನಾಟ್ ಟು ಡಿನೈ? ಇವುಗಳ ಮೂಲಕ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುತ್ತಾ ಯೇಸು ಸ್ವಾಮಿ ಹೇಳಿದ ಹಾಗೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಭೂಮಿಗೆ ಉಪ್ಪಾಗಿದ್ದೀರಿ, ನಮ್ಮ ಕ್ರೈಸ್ತ ಜೀವನ ಸಾರ್ಥಕ ಎಂಬುದಾಗಿ ಹೇಳುವಂಥ ವಿಧಾನಕ್ಕೆ ನಮ್ಮನ್ನು ನಾವೇ ತೊಡಗಿಸಿಕೊಳ್ಳುವ ಹಾಗೆ ದೇವರಾತ್ಮ ನಮ್ಮನ್ನು ನಡೆಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ಸ್ವಾಮಿ, ಇಹಲೋಕದಲ್ಲಿ ಇದ್ದಾಗ ಸ್ವಾಮಿ ನೀನು ದೇವರ ರಾಜ್ಯದ ಕುರಿತಾಗಿ ಪ್ರಬೋಧಿಸಿದೆ. ನಿನ್ನ ಆ ಸುವಾರ್ತೆ ಮೂಲಕವಾಗಿ ಈ ಹೊತ್ತು ನಾವು ಬದಲಾವಣೆಯನ್ನು ಕಾಣುತ್ತಾ ಸ್ವಾಮಿ ನಿನ್ನ ಆ ಒಂದು ಸೇವೆಯನ್ನು ಹೊತ್ತು ಸಾರುವಲ್ಲಿ ನಮ್ಮನ್ನು ನಡೆಸುತ್ತಾ ಬಂದಿ. ಬಹುಧರ್ಮಗಳ ಮಧ್ಯದಲ್ಲಿ ನಾವು ಜೀವಿಸುವಾಗ ಸ್ವಾಮಿ ನಮ್ಮ ಉಪಸ್ಥಿತಿ ಏನು ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ತೇವೆ. ಆ ಉಪಸ್ಥಿತಿಗಳಿಗೆ ತಕ್ಕ ಹಾಗೆ ನಾವು ಇದ್ದೇವೋ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ದೇವ, ಒಂದು ವೇಳೆ ಇಲ್ಲದೆ ಹೋದರೆ, ಆ ಕೊರತೆ ಇದ್ದರೆ ಅದು ನೀಗಿಸು ಸ್ವಾಮಿ. ನಾವು ಭಕ್ತಿ ಸಂಪನ್ನರಾಗಿಯೂ ಯಾವುದನ್ನೂ ಕೂಡ ನಾವು ತಿರಸ್ಕಾರ ಮಾಡದೆ ದೇವರೇ, ನಾವು ನಿನ್ನೊಂದಿಗೆ, ನಿನ್ನ ವಾಕ್ಯಗಳೊಂದಿಗೆ ವಿಲೀನವಾಗುತ್ತಾ ಪರಸ್ಪರ ನಮ್ಮ ಶೈಲಿಗಳನ್ನು ಬದಲಾಯಿಸಿಕೊಳ್ಳುತ್ತಾ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಲ್ಲಿ ನಮ್ಮನ್ನು ನಡೆಸು. ಈ ನಿಟ್ಟಿನಲ್ಲಿ ಕರ್ತನೆ, ನಮ್ಮ ಆಧ್ಯಾತ್ಮಿಕ ಬಾಳಿನ ಮೂಲಕ ಕ್ರೈಸ್ತರು ಎಂಬುದಾಗಿ ನಾವು ಪ್ರಕಟ ಮಾಡಿಕೊಳ್ಳುವ ಹಾಗೆ ನಮ್ಮ ಸೇವೆಗಳ ಮೂಲಕ, ನಮ್ಮ ಜೀವನ ಶೈಲಿಯ ಮೂಲಕ ನಿನ್ನನ್ನು ಪ್ರತಿಬಿಂಬಿಸುವಂತೆ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಸ್ವಾಮಿ, ಆಮೆನ್. ನಾವೆಲ್ಲರೂ ಹಾಡುವ ಸಂಗೀತಗಳಲ್ಲಿ 301ನೇ ಸಂಗೀತವನ್ನು ಹಾಡೋಣ. 301ನೇ ಸಂಗೀತ. ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು. ಭ್ರಾತರಾದ ಅನ್ಯ ಜನ ನಾ
ಪ್ರಶ್ನೆ ಕೇಳು ವಲ್ಲಿಯಾವ ಉತ್ತರ ಕೊಟ್ಟೆವು. ಭ್ರಾತರಾದ ಅನ್ಯ ಜನ ನಾವು ಪ್ರೀತಿಸಿ ರಕ್ಷಕನ ಹತ್ರ ತರ್ವ ಹಂಗು ಇರ್ವದು. ನೀನು ಇರುವಂತ ಪ್ರತಿ ಸ್ಥಳದಲ್ಲಿಯೂ ಯೇಸುವಿನ ಮಾತಿನಂತೆ ನಿತ್ಯ ವರ್ತಿಸು. ಭ್ರಾತರಾದ ಅನ್ಯ ಜನ ನಾವು ಪ್ರೀತಿಸಿ ರಕ್ಷಕನ ಹತ್ರ ತರ್ವ ಹಂಗು ಇರ್ವದು. ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆ ಒಟ್ಟಾಗಿ ನಾವು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಾಲವು ಮಹಿಮೆಯು ಸದಾ ಕಾಲಿನವೇ. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳಿದಂತೆ ನಾವು ಲೋಕದೊಳಗೆ ಹೋಗೋಣ. ದೇವರ ವಾಕ್ಯದಂತೆ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳೋಣ. ತಂದೆ, ಮಗ, ಪರಿಶುದ್ಧಾತ್ಮ ಆಗಿರುವ ತ್ರೈಕ ದೇವರ ಆಶೀರ್ವಾದ ನಮ್ಮೆಲ್ಲರ ಸಂಗಡ ನಿರಂತರವೂ ನೆಲೆಯಾಗಲಿ ಸ್ವಾಮಿ. ಆಮೇನ್.